ಈ ಕಾರ್ಯಕ್ರಮನ ಯಶಸ್ವಿಗೊಳಿಸುವಲ್ಲಿ ಹಗಲು ರಾತ್ರಿ ತಪ್ಪಾಗಲಿಕ್ಕಿಲ್ಲ. ದುಡಿತಾ ಇರತಕ್ಕಂಥ ನಮ್ಮವರೇ ಆದ MG ರಹೀಂ ಇವರ ಬಗ್ಗೆ ಹೇಳಿದರೆ ಪುಟಗಟ್ಟಲೆ ಇದೆ, ಸಂಕ್ಷಿಪ್ತವಾಗಿದ್ರೆ ಹೇಳಲೇಬೇಕಾದ ಅನಿವಾರ್ಯತೆ ಕೂಡ ಇದೆ. MG ರಹೀಂ ಸರ್ ಅನ್ನ ವಿಶೇಷವಾಗಿ ಗೌರವಿಸುವಂತಹ ಕಾರ್ಯಕ್ರಮ ಈ ವೇದಿಕೆ ಸೂಕ್ತವಾದ ವೇದಿಕೆ ಎಂದು ನಾವು ಅಂದುಕೊಂಡಿದ್ದೇವೆ. MG ರಹೀಂ ಸರ್ ದಯವಿಟ್ಟು ವೇದಿಕೆ ಮುಂಭಾಗದಲ್ಲಿ ಬಂದು ಆಸೀನರಾಗಬೇಕು. MG ರಹೀಂ ಸರ್ ನಗು ಮುಖದ ಈ ಒಂದು ವ್ಯಕ್ತಿತ್ವವನ್ನು ಕಾಣುವಾಗ ನಮಗೆ ಬಹಳ ಸಂತೋಷವಾಗ್ತದೆ. ಇವರು ಏನಾಗಿದ್ದಾರೆ ಏನಾಗಿಲ್ಲ ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳ್ಬಿಡ್ತೇನೆ. ಕಾಸರಗೋಡಿನಲ್ಲಿ ಜನಿಸಿರತಕ್ಕಂಥ ಇವರು ಬೆಳೆದದ್ದು ಮಂಗಳೂರಿನಲ್ಲಿ, ಅದು ಬಹಳ ವಿಶೇಷ. ಇನ್ನು ತುಳುನಾಡ ಐಕ್ಯತಾ ವೇದಿಕೆ ಅನ್ನುವಂತಹ ಪರಿಕಲ್ಪನೆ ಅವರಿಂದ ಹುಟ್ಟಿಕೊಂಡಿದೆ. ಅದು ಇವತ್ತು ಬಹಳ ಚೆನ್ನಾಗಿ ಬೆಳೆದಿದೆ. ಆ ಐಕ್ಯತಾ ವೇದಿಕೆ ಅಧ್ಯಕ್ಷರು ನಮ್ಮೊಡನೆ ಇದ್ದಾರೆ. ಬಹಳ ಸಂತೋಷದ ವಿಷಯ. ತುಳುನಾಡ ಐಕ್ಯತಾ ವೇದಿಕೆ, ತುಳುನಾಡನ್ನ ಕಟ್ಟಬೇಕು ಅನ್ನುವಂಥವರ ಎಲ್ಲ ಪ್ರಮುಖರು ನಮ್ಮೊಡನೆ ಇಲ್ಲಿ ಆಸೀನರಾಗಿದ್ದಾರೆ. ಆಮೇಲೆ ಕ್ಯಾಪನ್ ಮೀಡಿಯಾ ಅನ್ನುವಂತ ಒಂದು ಸಂಸ್ಥೆಯನ್ನು ಕಟ್ಟಿ 25 ವರ್ಷಗಳನ್ನ ಶ್ರಮಿಸಿದ್ದಾರೆ. ಅರ್ಥಾತ್ ಅದರ ಬೆಳ್ಳಿ ಹಬ್ಬವನ್ನ ಮಂಗಳೂರಿನ ಪುರಭವನದಲ್ಲಿ ಬಹಳ ವಿಜೃಂಭಣೆಯಿಂದ ಆಚರಿಸಿದ್ದಾರೆ. ನನಗೂ ಒಂದು ಹೋಗಿ ನೋಡುವಂತಹ ಅವಕಾಶ ಲಭಿಸಿತ್ತು. ಹಾಗಾಗಿ ಅವರನ್ನು ವಿಶೇಷವಾಗಿ ನಾನು ಕೂಡ ಧನ್ಯವಾದಗಳನ್ನು ಸಲ್ಲಿಸುವ ಮೂಲಕ ಗೌರವಿಸ್ತೇನೆ. ಬ್ಯಾರಿ ಮೀಡಿಯಾ, ಕ್ಯಾಪನ್ ಮೀಡಿಯಾ, ಹೀಗೆ ಹಲವು ಆಲ್ಬಮ್ಸ್ಗಳನ್ನ, ಸಾಮಾನ್ಯ ಕಾನೂನಿ ಶಾಲೆ ಇದನ್ನು ಕೂಡ ಸ್ಥಾಪಿಸಿದ್ದಾರೆ. ಆಮೇಲೆ 15,000 ಅವರ CD ಅದು ಮಾರಾಟವಾಗಿದೆ. ಕಾಮಿಡಿ ಇದನ್ನು ಅವರು ದಾಖಲೆಯಾಗಿ ಮಾರಾಟವಾದಂತಹ ಒಂದು ವ್ಯವಸ್ಥೆಯನ್ನು ಅವರು ಮಾಡಿದ್ದಾರೆ. ಬ್ಯಾರಿ ಭಾಷೆಯಲ್ಲಿ ರಚಿಸುವ ಮೂಲಕ ಹಲವಾರು ಬ್ಯಾರಿ ತುಳು ಆಲ್ಬಮ್ಗಳನ್ನ ಇದುವರೆಗೆ ರಚಿಸಿದ್ದಾರೆ. 2009ರಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಗಡಿನಾಡ ಕನ್ನಡಿಗ ಪ್ರಶಸ್ತಿಯನ್ನು ನೀಡಿ MG ರಹೀಂ ಅವರನ್ನ ಗೌರವಿಸಿದೆ. 2011-12ರಲ್ಲಿ ಬ್ಯಾರಿ ಅಕಾಡೆಮಿಯಿಂದ ಸನ್ಮಾನ ಅವರಿಗೆ ಸಂದಿದೆ. ಹಾಗೆ ಬಹಳ ವಿಶೇಷವಾದಂತಹ ವಿಷಯ ನಿಮಗೆ ಗೊತ್ತಿರಲಿಕ್ಕಿಲ್ಲ. ಪುಟ್ಟಣ್ಣ ಕಣಗಾಲ್ ಅವರ ಶಿಷ್ಯರು, ಖ್ಯಾತ ಚಲನಚಿತ್ರ ನಿರ್ದೇಶಕ ನಿರ್ಮಾಪಕ ಅವರ ಶಿಷ್ಯ 1981ರಲ್ಲಿ ಅತ್ಯಂತ ಎಳೆಯ ಪ್ರತಿಭೆಯಾಗಿ ಅವರಲ್ಲಿ ಸೇರಿಕೊಂಡು ಕ್ಯಾಮರಾ ಹಿಡಿಯುವುದರ ಮೂಲಕ ಅಲ್ಲಿ ಡೈರೆಕ್ಟರ್ ಯಲ್ಲಪ್ಪ ಅವರ ಹತ್ತಿರ ನಿಂತುಕೊಂಡು ಅವರಿಂದ ತರಬೇತಿಯನ್ನು ಪಡೆದುಕೊಂಡಿರ್ತಕ್ಕಂಥವರು ನಿಮ್ಮ ಸಮ್ಮುಖದಲ್ಲಿ ಕೂತಿದ್ದಾರೆ. ಸಣ್ಣ ಜನವೇನೂ ಅಲ್ಲ ಅಂತ ಅವರು ರಂಗನಾಯಕಿ, ಮಂಕುತಿಮ್ಮ, ಕಾಲೇಜು ರಂಗ, ಹೀಗೆ ಹಲವು ಸಿನಿಮಾಗಳಲ್ಲಿ ನಿರ್ದೇಶಕರ ಒಟ್ಟಿಗೆ ಕೆಲಸ ಮಾಡಿದಂತಹ ಒಂದು ಅನುಭವ. ಹಾಗೆ ಪುಟ್ಟಣ್ಣರ ಶಿಷ್ಯ ಇಲ್ಲಿ ನಾವು ಪುಟ್ಟಣ್ಣ ಕಡಗಾಲರನ್ನು ನಾವು ಗೌರವದಿಂದ ವಂದಿಸ್ತಾ ಇದ್ದೇವೆ ಇಂತಹ ಒಂದು ಪ್ರತಿಭೆಯನ್ನು ನಮಗೆ ಕೊಟ್ಟಿದ್ದಕ್ಕೆ. ಹಿಂದಿ, ತಮಿಳು ಸಿನಿಮಾಗಳಲ್ಲಿ ಹಲವು ಸಿನಿಮಾಗಳಲ್ಲಿ ಇವರು ಸಾಕಷ್ಟು ದುಡಿದಿದ್ದಾರೆ. ಇಂಥವರನ್ನ ಗೌರವಿಸುವಂತಹ ಒಂದು ಕಾರ್ಯಕ್ರಮ ಇದೀಗ ನೆರವೇರಲಿಕ್ಕಿದೆ ವೇದಿಕೆಯಲ್ಲಿ. ಇದನ್ನ ನಮ್ಮ ತುಳುನಾಡ ಐಕ್ಯತಾ ವೇದಿಕೆಯ ಶ್ರೀ ಹೈದರ್ ಪರ್ತಿಪಾಡಿ ಅಧ್ಯಕ್ಷರು ಅವರು ಮುಂದೆ ನಿಂತು ನೆರವೇರಿಸಿಕೊಡ್ಬೇಕು. ರಿಜಿಸ್ಟ್ರಾರ್ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಮಂಗಳೂರು ಶ್ರೀಮಾನ್ ಚಂದ್ರಾಸ್ ರೈಗಳು ನಮ್ಮೊಂದಿಗೆ ಸಹಕರಿಸಬೇಕು. ಹಾಗೆ ಶ್ರೀಮಾನ್ ದಯಾನಂದ್ ಜಿ ಕತ್ತಲ್ ಸಾರ್ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಕರ್ನಾಟಕ ಸರ್ಕಾರ ಇವರು ಕೂಡ ಜೊತೆಗೂಡಿ ಇವರನ್ನ ಗೌರವಿಸಬೇಕು. ಮೊದಲು ಹಾರ ಹಾಕಿ, ಗಂಧದ ಹಾರವನ್ನ ತೊಡಿಸಿ ಅವರಿಗೆ ಗೌರವ. ಜೋರಾಗಿ ಚಪ್ಪಾಳೆ ಪೂರ್ವಕ ಧನ್ಯವಾದ ಪ್ರೇಕ್ಷಕರಿಂದ. ಆಮೇಲೆ ಮೈಸೂರು ಪೇಟವನ್ನ ಅವರಿಗೆ ತೊಡಿಸುವುದರ ಮೂಲಕ ವಿಶೇಷವಾದಂತಹ ಸನ್ಮಾನ, ಪ್ರಶಸ್ತಿ ಪತ್ರವನ್ನ ನೀಡುವುದರ ಮೂಲಕ ಸನ್ಮಾನ. ಶ್ರೀಮಾನ್ ಚಂದ್ರಾಸ್ ರೈ, ರಿಜಿಸ್ಟ್ರಾರ್ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಮಂಗಳೂರು. ತುಳು ಭಾಷೆಗೆ, ತುಳುನಾಡಿನ ಅಭ್ಯುದಯಕ್ಕೆ ಸರ್ವರು ಒಗ್ಗಟ್ಟಿನಿಂದ ದುಡಿತಾ ಇದ್ದಾರೆ. MG ರಹೀಂ ಸರ್ ಅವರನ್ನ ಗೌರವಿಸಿದ್ದೇವೆ. ಆ ಮೂಲಕವಾಗಿ ನಮ್ಮನ್ನು ನಾವು ಗುರುತಿಸಿಕೊಂಡಿದ್ದೇವೆ, ಗೌರವಿಸಿಕೊಂಡಿದ್ದೇವೆ ಅಂತ ಭಾವಿಸ್ತೇವೆ. ಅವರಿಗೆ ಆ ಶಕ್ತಿಯನ್ನ ಪರಮಾತ್ಮ ನೀಡಬೇಕು, ದೇವರು ನೀಡಬೇಕು. ನಮ್ಮ ಶ್ರೀ ಹೈದರ್ ಪರ್ತಿಪಾಡಿ ಅಧ್ಯಕ್ಷರು MG ರಹೀಂ ಅವರ ಬಗ್ಗೆ ಮಾತಾಡುವುದಕ್ಕೆ ಅವರೇ ಯೋಗ್ಯರು.